ಆತ್ಮೀಯರೇ ನಮಸ್ಕಾರ, ಹೇಗಿದ್ದೀರಿ? ನೋಡಿ, ಬಳ್ಳಾರಿಯ ರಾಜಕೀಯ ಇತಿಹಾಸ ಎಷ್ಟು ರಣರೋಚಕವೋ ಅದರ ಭವಿಷ್ಯ ಈಗ ಸದ್ಯಕ್ಕೆ ಅಷ್ಟೇ ನಿಗೂಢವಾಗಿದೆ. ನೀವೆಂತೆಂಥ ಹಗೆತನಗಳನ್ನ ನೋಡಿದ್ದೀರಿ, ಎಂತೆಂಥ ಹೊಡೆದಾಟಗಳನ್ನ ನೋಡಿದ್ದೀರಿ, ಎಂತೆಂಥ ಗಲಾಟೆ ನೋಡಿದ್ದೀರಿ, ಎಂತೆಂಥ ಪ್ರಕರಣಗಳನ್ನ ನೋಡಿದ್ದೀರಿ, ಜೈಲು ವಾಸವನ್ನು ನೋಡಿದ್ದೀರಿ, ಬಿಡುಗಡೆ ನೋಡಿದ್ದೀರಿ, ಮತ್ತೆ ಬಳ್ಳಾರಿಯ ಪ್ರವೇಶ ನೋಡಿದ್ದೀರಿ. ಈಗ ಮತ್ತೊಂದು ಮಗ್ಗಲಿಗೆ ಬಳ್ಳಾರಿಯ ರಾಜಕಾರಣ ತಿರುಗಿದೆ. ನೋಡಿ, ನನ್ನ ಪ್ರಕಾರ ಬಳ್ಳಾರಿಯಲ್ಲಿ ನೀವು ಏನೆಲ್ಲ ನೋಡ್ತಾ ಇದ್ದೀರಲ್ಲ, ಎಷ್ಟೆಲ್ಲ ವಿಡಿಯೋಗಳು ವೈರಲ್ ಆಗಿದೆಯಲ್ಲ, ಅದೆಲ್ಲಕ್ಕಿಂತಲೂ ಪೊಲಿಟಿಕಲಿ ಬಹಳ ಇಂಪಾರ್ಟೆಂಟ್ ಒಂದು ಇಮೇಜ್. ನಾನು ತೋರಿಸ್ತೀನಿ ನಿಮಗೆ. ಒಂದು ಫೋಟೋ ಇದೆ, ಅದು ಇಡೀ ಬಳ್ಳಾರಿಯ ಭವಿಷ್ಯವನ್ನೇ ಈಗ ಕಣ್ಣೆದುರು ತರ್ತಾ ಇರುವಂತಹ ಫೋಟೋ. ಮತ್ತು ಅದರ ಪರಿಣಾಮ ಏನು ಅಂತ ಕೂಡ ನಾನು ನಿಮಗೆ ಹೇಳ್ತೀನಿ. ನೋಡಿ, ಇವತ್ತೇ ಹೇಳಿರ್ತೀನಿ, ಅದು ರಾಜ್ಯ ರಾಜಕಾರಣದ ದಿಕ್ಕನ್ನೇ ಬದಲಿಸುವಂತಹ ಚಿತ್ರ. ಕಳೆದ 1.5 ದಶಕದಲ್ಲಿ ರಾಜ್ಯ ರಾಜಕಾರಣ ಅತ್ಯಂತ ಹೀನಾಯ ಸ್ಥಿತಿ ತಲುಪಲಿಕ್ಕೂ ಕೂಡ ಕಾರಣ ಆದಂತಹ ವ್ಯಕ್ತಿಗಳಿರುವಂತಹ ಚಿತ್ರ. ಹಾಗಾದರೆ ಅದು ಯಾವ ಚಿತ್ರ, ಎಂತಹ ಇಮೇಜ್, ಯಾವ ರೀತಿಯ ಪರಿಣಾಮವನ್ನು ಬೀರುತ್ತೆ, ಯಾವ ರೀತಿ ಬಳ್ಳಾರಿಯ ರಾಜಕಾರಣದ ಮೇಲೆ ಇದು ಪ್ರಭಾವ ಬೀರುತ್ತೆ, ಇವತ್ತು ಏನು ನಡೀತಾ ಇದೆಯಲ್ಲ ಬಳ್ಳಾರಿಯಲ್ಲಿ, ಅದರ ಪ್ರಭಾವ ಪರಿಣಾಮ ಇಷ್ಟರ ಮಟ್ಟಿಗೆ ಇಂಪ್ಯಾಕ್ಟ್ ಆಗ್ಬೋದು ಅಂಥೇಳಿ ಕಾಂಗ್ರೆಸ್ ನಾಯಕರು ಪರಿಭಾವಿಸಿದ್ರು. ಯಾವ ರೀತಿಯಲ್ಲಿ ಇದು ಮುಂದಿನ ದಿನಗಳಲ್ಲಿ ಬಳ್ಳಾರಿಯ ದಿಕ್ಕನ್ನೇ ಬದಲಾಯಿಸುತ್ತೆ, 2028 ರಾಜ್ಯ ವಿಧಾನಸಭಾ ಚುನಾವಣೆ ಮೇಲೆ, ಫಲಿತಾಂಶದ ದಿಕ್ಕನ್ನೇ, ಇನ್ಫ್ಯಾಕ್ಟ್ ದಿಕ್ಕನ್ನು ಕೆಡಿಸುತ್ತೆ. ಹಾಗೆ ನಾನು ವಿತ್ ರಿಸಲ್ಟ್ಸ್ ಹೇಳ್ತೀನಿ ನಿಮಗೆ. ಹಿಂದೆ ಏನಾಗಿತ್ತು, ಯಾವ ರೀತಿ ಇಂತಹ ಘಟನೆಗಳೆಲ್ಲ ಆದಾಗ ಫಲಿತಾಂಶಗಳ ಬದಲಾಗಿತ್ತು, ಎಲ್ಲವನ್ನು ವಿವರಿಸಿ ಹೇಳ್ತೀನಿ. ಹಾಗಾದರೆ ಅದು ಯಾವ ಚಿತ್ರ, ಎಂತಹ ಪರಿಣಾಮ, ಏನಾಗಲಿದೆ? ಅದೇ ವಿವರವನ್ನು ಕೊಡೋ ಸಲುವಾಗಿ ನಾನು ಬಂದಿದ್ದೇನೆ. ಆತ್ಮೀಯರೇ, ವಾರ್ತೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ವೀರೇಂದ್ರ ಉಪ್ಪುಂದ. ನೋಡಿ, ಬಳ್ಳಾರಿಯಲ್ಲಿ ನಡೆದಂಥ ಒಂದು ಗಲಾಟೆ ಈಗ ರಾಜಕೀಯ ತಿರುವನ್ನು ಪಡೆದಾಗಿದೆ. ರಾಜಕೀಯ ಚರ್ಚೆಗಳು ಆರಂಭ ಆಗಿದೆ, ರಾಜಕೀಯವಾದ ಚಟುವಟಿಕೆಯೂ ಆರಂಭ ಆಗಿದೆ, ರಾಜಕೀಯವಾಗಿ ಲಾಭ ಪಡೆಯುವಂಥ ಪ್ರಯತ್ನವೂ ನಡೀತಾ ಇದೆ, ರಾಜಕೀಯವಾಗಿ ರಕ್ಷೆ ಪಡೆಯುವಂಥ ಪ್ರಯತ್ನವೂ ನಡೀತಾ ಇದೆ. ನೋಡಿ, 2000ನೇ ಇಸ್ವಿಯಿಂದ 2010ರವರೆಗೆ ಬಳ್ಳಾರಿಯ ಗಣಿದಣಿಗಳು ರೆಡ್ಡಿ ಬ್ರದರ್ಸ್ ಹಾಗೂ ಶ್ರೀರಾಮುಲು ಯಾವ ಲೆವೆಲ್ಲಿಗೆ ಮೆರೆದಿದ್ರು ಅನ್ನೋದು ಸುಮ್ಮನೆ ಒಂದು ಸತಿ ಕಲ್ಪನೆ ಮಾಡ್ಕೊಳ್ಳಿ ನೀವು. ಆ ಹೆಲಿಕಾಪ್ಟರ್ನ ಓಡಾಟ, ಹೆಲಿಕಾಪ್ಟರ್ನ ಓಡಾಡಿದ್ರೆ ಬೇಜಾರಿಲ್ಲ. ನಿಮಗೆ ಗೊತ್ತಿರಲಿ, ಬಳ್ಳಾರಿಯಿಂದ ಬೆಂಗಳೂರಿನ ಪಾರಿಜಾತ ಗೆಸ್ಟ್ ಹೌಸ್ಗೆ ಹೆಲಿಕಾಪ್ಟರ್ಲ್ಲಿ ಊಟ ಬರ್ತಾ ಇತ್ತು, ಮಧ್ಯಾಹ್ನದ ಊಟ. ಮತ್ತು ನಿಮಗೆ ಗೊತ್ತಲ್ಲ, ಚಿನ್ನದ ಸಿಂಹಾಸನದ ಮೇಲೆ ಕೂರ್ತಾ ಇದ್ದಂತಹ ಜನಾರ್ದನ ರೆಡ್ಡಿ ರೇಡ್ ಮಾಡಿದಾಗೆಲ್ಲ ಗೊತ್ತಾಯ್ತಲ್ಲ ಏನೇನಿತ್ತು ಅವ್ರ ಮನೆಯಲ್ಲಿ ಅಂತೇಳಿ. ಜನಾರ್ದನ್ ರೆಡ್ಡಿ ಕೈಯಲ್ಲಿದ್ದಂತಹ ಮೊಬೈಲ್ನ ಕೀಪ್ಯಾಡ್ ಮೇಲೆ ಡೈಮಂಡ್ ಬಟನ್ಸ್ ಇತ್ತು. ನಾ ಯಾವಾಗ ಹೇಳ್ತಿರೋದು, 2010ರ ಕತೆ ನಾ ಹೇಳ್ತಾ ಇರೋದು. ಬಹುಶಃ ಕರ್ನಾಟಕ ರಾಜ್ಯ ರಾಜಕಾರಣದಲ್ಲಿ ಯಾರೂ ಹಂಗೆ ಮೆರೆದಿರಲಿಲ್ಲ. ಅದಾದ ನಂತರ ಇವತ್ತಿನವರೆಗೂ ಅಂತಹ ಮೆರವಣಿಗೆ, ಅಂತಹ ಉರವಣಿಗೆ, ಅಂತಹ ಹಾರಾಟ ಯಾರಿಗೂ ಸಾಧ್ಯನೂ ಆಗಿಲ್ಲ. ಹೆಂಗಿದ್ದವ್ರು ಹೆಂಗಾದ್ರೂ ಗೊತ್ತಾ? ಒಬ್ಬ ಪೊಲೀಸ್ ಕಾನ್ಸ್ಟೇಬಲ್ ಮಕ್ಕಳು ಕಂಡ್ರಿ, ರೆಡ್ಡಿ ಬ್ರದರ್ಸ್ ಅಂದರೆ ಒಬ್ಬ ಸಾಮಾನ್ಯ ಕಾನ್ಸ್ಟೇಬಲ್ ಮಕ್ಕಳು, ತೀರಾ ಬಡತನದಲ್ಲಿ ಬೆಳೆದವರು. ಆದರೆ ಆದದ್ದು ಸಾವಿರಾರು ಕೋಟಿಯ ಒಡೆಯರು. ಇದೆಲ್ಲ ಈಗ ಯಾಕೆ ಹೇಳ್ತಿದ್ದೀನಿ ಅಂದರೆ, ನಾನು ಹೇಳಿದ್ನಲ್ಲ, ಒಂದು ಫೋಟೋ, ಒಂದು ಇಮೇಜ್, ಒಂದು ಚಿತ್ರ ಬಳ್ಳಾರಿಯ ಭವಿಷ್ಯವನ್ನೇ ಕಣ್ಣೆದುರು ಹಿಡಿತಾ ಇದೆ. ಅದಿನ್ನೆಂಥ ಭವಿಷ್ಯ, ಅದು ಉಜ್ವಲ ಭವಿಷ್ಯವೋ ಕರಾಳ ಭವಿಷ್ಯವೋ? ಆ ಫೋಟೋ ನೋಡಿದ್ರೆ ನೀವೇ ಹೇಳ್ತೀರಿ, ನಾ ಏನು ಹೇಳೋದು, ನೀವೇ ಹೇಳ್ತೀರಿ ಏನಾಗಬಹುದು ಮುಂದೆ ಅಂತೇಳಿ. ನೋಡಿ, ಒಬ್ಬ ಅಡ್ಡ ಕಸಬಿ ರಾಜಕಾರಣಿ ಬೀದಿಗಿಳ ಪುಂಡು ಪೋಕರಿಗಳ ದಂಡನ್ನ ಕಟ್ಕೊಂಡು ಹೊಂಟ್ರೆ ಏನಾಗುತ್ತೆ ಅನ್ನೋದಕ್ಕೆ ಇದು ಸಾಕ್ಷಿ. ಬಳ್ಳಾರಿಯಲ್ಲಿ ಆಗಿರೋದೇ ಯಾವುದೋ ಒಂದು ಕಿತ್ತೋಗಿರೋ ಬ್ಯಾನರ್ ವಿಷಯಕ್ಕೆ. ನೋಡಿ, ಈಗಾಗಲೇ ಬಂದಿದೆ, ಎಲ್ಲ ರಿಪೋರ್ಟ್ಗಳು ಬಂದಿದೆ. ಮರಣೋತ್ತರ ಪರೀಕ್ಷೆ ವರದಿ ಬಂದಾಯಿತು, FSL ರಿಪೋರ್ಟ್ ಬಂದಾಯಿತು. ಆ ಬುಲೆಟ್ ನಾರಾ ಭರತ್ ರೆಡ್ಡಿಯ ಆಪ್ತ ಸತೀಶ್ ರೆಡ್ಡಿಯ ಅಂಗರಕ್ಷಕ, ಖಾಸಗಿ ಅಂಗರಕ್ಷಕನ ಗನ್ನಿಂದಲೇ ಹಿಡಿದದ್ದು ಅನ್ನೋದು ಈಗಾಗಲೇ ಖಾತ್ರಿ ಆಗಿದೆ. ಇನ್ನೇನು ಬೇಕು, ಇದಕ್ಕಿಂತ ಇನ್ನೇನು ಬೇಕು? ಹೀಗಿರುವಾಗ ಇದರ ನಡುವೆಯೇ ಏನೆಲ್ಲ ವಿಡಿಯೋಗಳು ವೈರಲ್ ಆಯ್ತಲ್ಲ, ಅಲ್ಲಿ ಗಲಾಟೆ ನಡೆದದ್ದು, ಗದ್ದಲ ನಡೆದದ್ದು, ಗುಂಡು ಗೋಲಿಬಾರ್ ಎಲ್ಲ ನೋಡಿದ್ರಲ್ಲ. ಆದರೆ ಇದರ ಮಧ್ಯೆ ಒಂದು ಚಿತ್ರ ಯಾರೂ ಗಮನಿಸಲೇ ಇಲ್ಲ. ಆ ಚಿತ್ರ ಈಗ ಬಳ್ಳಾರಿಯ ಭವಿಷ್ಯಕ್ಕೆ ಕನ್ನಡಿ ಹಿಡಿದಿದೆ. ನೋಡಿ, 1999ರಿಂದ 2010
99 ಅಂತ ನಾನು ಯಾಕೆ ಪರ್ಟಿಕ್ಯುಲರ್ ಆಗಿ ಹೇಳ್ತೀನಿ ಅಂದರೆ 1999ರಲ್ಲಿ ಸುಷ್ಮಾ ಸ್ವರಾಜ್ ಬಳ್ಳಾರಿಗೆ ಬಂದು ಲೋಕಸಭಾ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಿದ್ರು. ಅದು ರೆಡ್ಡಿ ಬ್ರದರ್ಸ್ ಹಾಗೂ ಶ್ರೀರಾಮುಲು ಪಾಲಿಗೆ ಟರ್ನಿಂಗ್ ಪಾಯಿಂಟ್. ಸುಷ್ಮಾ ಸ್ವರಾಜ್ ಅವರನ್ನ ಗೆಲ್ಲಿಸಬೇಕು ಅಂತೇಳಿ ಅವರ ನಿಕಟವರ್ತಿಗಳಾಗಿ ಹಗಲು ರಾತ್ರಿ ಕೆಲಸ ಮಾಡಿದ್ರು. ಕಡೆಗೂ ಸುಷ್ಮಾ ಸ್ವರಾಜ್ ಗೆಲ್ಲಿಲ್ಲ. ಆದರೆ ಆ ಚುನಾವಣೆಯಿಂದಾಗಿ ರೆಡ್ಡಿ ಬ್ರದರ್ಸ್ ಸುಷ್ಮಾ ಸ್ವರಾಜ್ಗೆ ಅತ್ಯಾಪ್ತರಾದರು. ಎಷ್ಟರ ಮಟ್ಟಿಗೆ ಅಂದರೆ ಪ್ರತಿ ವರ್ಷ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಸುಷ್ಮಾ ಸ್ವರಾಜ್ ರೆಡ್ಡಿ ಬ್ರದರ್ಸ್ ಮನೆಗೆ ಬರಲಿಕ್ಕೆ ಶುರು ಮಾಡಿದ್ರು. ಅಷ್ಟಾಪ್ತರಾಗ್ಬಿಟ್ರು. ಯಾವ ಲೆವೆಲಿಗೆ ಹೋಗಿದ್ರು ಅಂದರೆ ರೆಡ್ಡಿ ಬ್ರದರ್ಸ್ ನಿಮಗೆ ಹೇಳ್ತೀನಿ, ಸುಷ್ಮಾ ಸ್ವರಾಜ್ ಅವರನ್ನ ಭಾರತದ ಪ್ರಧಾನಮಂತ್ರಿ ಮಾಡಲಿಕ್ಕೆ 10,000 ಕೋಟಿ ರೂಪಾಯಿಗಳನ್ನ ಖರ್ಚು ಮಾಡ್ತೀವಿ ಅಂತೇಳಿ ತಮ್ಮ ಆಪ್ತ ವಲಯದಲ್ಲಿ ಹೇಳ್ಕೊಂಡಿದ್ದಾರೆ ಅಂತೇಳಿ ಭಾಳ ದೊಡ್ಡ ಸುದ್ದಿ ಆಗಿತ್ತು ಆ ಕಾಲದಲ್ಲಿ. ಹೇಗೆ ಬೆಳೆದ್ರು ಅವರು, ಏನೆಲ್ಲ ಆಗಿತ್ತು ನೋಡಿ. ಬಳ್ಳಾರಿಯ ರಾಜಕಾರಣ ಇದೆಯಲ್ಲ, ಅದರಲ್ಲೂ ಕೂಡ ಗಣಿ ಧೂಳಿನಿಂದ ಅವ್ರು ಮಾಡಿದಂಥ ದುಡ್ಡಿದೆಯಲ್ಲ, ಅವರ ಅವನತಿಗೂ ಅದೇ ಕಾರಣ ಆಯಿತು. ನನಗೆ ಚೆನ್ನಾಗಿ ನೆನಪಿದೆ, 2008ರಲ್ಲಿ ಯಾವಾಗ BJP ಪಕ್ಷೇತರನ್ನೆಲ್ಲ ಸೇರಿಸ್ಕೊಂಡು ಅಧಿಕಾರಕ್ಕೆ ಬಂತಲ್ಲ, ಹಾಗೆ ಪಕ್ಷೇತರನ್ನ ಸೆಳೆಯಬೇಕಿದ್ರೆ ಈ ರೆಡ್ಡಿ ಬ್ರದರ್ಸ್ ಶ್ರೀರಾಮುಲು ಬಹಳ ದೊಡ್ಡ ಪಾತ್ರ ಇತ್ತು, ಅದರಲ್ಲೂ ಜನಾರ್ದನ ರೆಡ್ಡಿ. ಹಾಗೆ ಅಧಿಕಾರಕ್ಕೆ ಬಂದಂಥ BJPಯ ವಿರುದ್ಧ ಅವತ್ತು ವಿಧಾನಸಭೆಯಲ್ಲಿ ನಿಂತು ಮಾತನಾಡಿದವರು ಯಾರಪ್ಪ ಅಂದರೆ, ಅವತ್ತಿಗೆ ಕರ್ನಾಟಕ ವಿಧಾನಸಭೆಯ ವಿರೋಧ ಪಕ್ಷದ ನಾಯಕರಾಗಿದ್ದವರು ಮಲ್ಲಿಕಾರ್ಜುನ ಖರ್ಗೆ ಅವರು. 2008ರಲ್ಲಿ ನಾನು ಹೇಳ್ತಿರೋದು. 2009ರಲ್ಲಿ ಸಿದ್ದರಾಮಯ್ಯನವರಾದರು, ಆದರೆ 2008ರಲ್ಲಿ ಮಲ್ಲಿಕಾರ್ಜುನ ಖರ್ಗೆ ಅವರು ಅವತ್ತು ಮುಖ್ಯಮಂತ್ರಿ ಆದಂತಹ ಯಡಿಯೂರಪ್ಪನವರಿಗೆ ಅಲ್ಲೇ ಸದನದಲ್ಲಿ ನಿಂತು ಒಂದು ಮಾತು ಹೇಳಿದರು. ನೀವು ಯಾವ ಗಣಿಯ ದುಡ್ಡಿನಿಂದ, ಗಣಿ ದಣಿಗಳ ದಂಡಿನಿಂದ ಇವತ್ತು ಅಧಿಕಾರಕ್ಕೆ ಬಂದಿದ್ದೀರಲ್ಲ, ಅದೇ ಗಣಿ ದುಡ್ಡು, ಅದೇ ಗಣಿ ದಣಿಗಳ ದಂಡು ನಿಮ್ಮ ಅವನತಿಗೂ ಕಾರಣ ಆಗುತ್ತೆ ಅಂತ ಹೇಳಿದರು ಮಲ್ಲಿಕಾರ್ಜುನ ಖರ್ಗೆ ಅವರು. ದಿಸ್ ಈಸ್ ಆನ್ ರೆಕಾರ್ಡ್. ನೀವು ವಿಧಾನಸಭೆಯ ದಾಖಲೆಗಳನ್ನ ತೆಗೆದು ನೋಡಿದ್ರೆ ಇವತ್ತು ಇದೆ ಅವ್ರ ಭಾಷಣ. ನೋಡಿ ಹೇಗಾಯಿತು ಅಂತೇಳಿ. ಹಾಗೆ ಆಗೋಯ್ತು. 2008ರಲ್ಲಿ ಅಧಿಕಾರಕ್ಕೆ ಬಂದಂಥ ಯಡಿಯೂರಪ್ಪನವರು 2009ರಲ್ಲಿ ಇದೇ ಜನಾರ್ದನ್ ರೆಡ್ಡಿ ಗಣಿ ರೆಡ್ಡಿಗಳಿಂದ ಬಂಡಾಯ ಎದುರಿಸಿದ್ರು. 50-60 ಶಾಸಕರು ಹೈದರಾಬಾದ್, ಗೋವಾ ಅಂತ ಹೇಳಿ ಕೂತ್ಕೊಂಡ್ರು. ಕಡೆಗೆ ಸುಷ್ಮಾ ಸ್ವರಾಜ್ ಅವರೇ ಬಂದು ಸಂಧಾನ ಮಾಡಬೇಕಾಯ್ತು. ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆಗಿದ್ದುಕೊಂಡು ತಮ್ಮ ಅತ್ಯಾಪ್ತರಾಗಿದ್ದಂಥ ಶೋಭಾ ಕರಂದ್ಲಾಜೆ ಅವ್ರನ್ನ ಸಂಪುಟದಿಂದ ಕೈ ಬಿಡಬೇಕಾಯ್ತು. VP ಬೆಳಿಗಾರ್ ಅವ್ರನ್ನ ಎತ್ತಂಗಡಿ ಮಾಡಬೇಕಾಯ್ತು. ಬಹಳಷ್ಟು ಅವಮಾನವನ್ನು ಎದುರಿಸಿದ್ರು, ಕಣ್ಣೀರು ಹಾಕಿದ್ರು ಯಡಿಯೂರಪ್ಪ. ಅದಾದಮೇಲೆ ಏನಾಯಿತು, 2010ರಲ್ಲಿ ಇದೇ ರೆಡ್ಡಿ ಬ್ರದರ್ಸ್, ಸುರೇಶ್ ಬಾಬು ಇವರೆಲ್ಲರೂ ವಿಧಾನಸಭೆಯಲ್ಲಿ ತೋರಿದಂತಹ ಪುಂಡತನಕ್ಕೆ ಉತ್ತರವಾಗಿ ಸಿದ್ದರಾಮಯ್ಯನವರು ಬಳ್ಳಾರಿ ಪಾದಯಾತ್ರೆ ಕೈಗೊಂಡರು. 2011ರ ಹೊತ್ತಿಗೆ ಲೋಕಾಯುಕ್ತ ನ್ಯಾಯಮೂರ್ತಿಗಳು ಅವರ ರಿಪೋರ್ಟ್ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಸ್ಥಾನವನ್ನೇ ಕಳೆದುಕೊಳ್ಳಿಕ್ಕೆ ಕಾರಣ ಆಯಿತು. ನೆಕ್ಸ್ಟ್ ಗಾಲಿ ಜನಾರ್ದನ್ ರೆಡ್ಡಿ ಜೈಲು ಪಾಲಾಗಲಿಕ್ಕೂ ಕಾರಣ ಆಯಿತು. ಅಲ್ಲಿಯವರೆಗೂ ರೆಡ್ಡಿ ಬ್ರದರ್ಸ್ ಅಬ್ಬಬ್ಬಬ್ಬ, ಅದೆಂಥ ಮೆರವಣಿಗೆ, ಎಂಥ ಉರವಣಿಗೆ, ಎಂಥ ಹಾರಾಟ, ಎಷ್ಟು ಅವ್ರದ್ದು ವೈಭವ. ಎಲ್ಲಿ ಹೋದರೂ ಒಟ್ಟಿಗೆ 3 ಜನ, ಜೊತೆಗೆ ಶ್ರೀರಾಮುಲು. ಈಗ ಬಳ್ಳಾರಿಯಲ್ಲಿ ಈ ಗದ್ದಲ್ ನಡೆದ ನಂತರ ಅವತ್ತಿನ ದಿನದಿಂದಲೇ ಶ್ರೀರಾಮುಲು ಜೊತೆಗೆ ಕಾಣಿಸ್ಕೊತಾ ಇದ್ದಾರೆ. ಅವರಿಬ್ಬರ ನಡುವೆ ಏನೊಂದು ಬಿರುಕು ಅಥವಾ ಕಂದಕ ಅದೀಗ ಮುಚ್ಚಲಿಕ್ಕೆ ಇದು ಕಾರಣ ಆಯಿತು. ಆದರೆ ಅದಕ್ಕಿಂತ ಇಂಪಾರ್ಟೆಂಟ್ ಇಮೇಜ್ ಈಗ ತೋರಿಸ್ತೀನಿ ನೋಡಿ. ಈ ಇಮೇಜ್ ಇದೆಯಲ್ಲ, ಇದು ನೋಡಿ ಬಹಳಷ್ಟು ವರ್ಷಗಳ ನಂತರ ಗಾಲಿ ಜನಾರ್ದನ ರೆಡ್ಡಿ, ಗಾಲಿ ಸೋಮಶೇಖರ್ ರೆಡ್ಡಿ ಹಾಗೂ ಗಾಲಿ ಕರುಣಾಕರ್ ರೆಡ್ಡಿ ಒಟ್ಟಿಗೆ ಕಾಣಿಸಿಕೊಂಡಿದ್ದಾರೆ, ಒಟ್ಟಿಗೆ ಕುಳಿತಿದ್ದಾರೆ. ಇನ್ಫ್ಯಾಕ್ಟ್ ಬ್ರದರ್ಸೇ ಚೆಲ್ಲಾಪಿಲ್ಲಿ ಆಗೋಗಿದ್ರು. ಇವ್ರ ನಡುವೆ ಬಹಳ ದೊಡ್ಡ ಕಂದಕ ಬಂದಿತ್ತು. ಒಬ್ಬೊಬ್ಬರು ಒಂದೊಂದು ದಿಕ್ಕು ಹಿಡಿದಿದ್ರು. ಕರುಣಾಕರ್ ರೆಡ್ಡಿ ಬಹಳ ವರ್ಷ ಆಯಿತು ಜನಾರ್ದನ್ ರೆಡ್ಡಿ ಅವರಿಂದ ಬೇರ್ಪಟ್ಟು. ಯಾವಾಗ ಗಣಿ ಅಕ್ರಮ ಹಗರಣ ಜೈಲು ಪಾಲು ಆಯಿತು ಆಗಲೇ ಅವರು ದೂರ ಆಗ್ಬಿಟ್ಟಿದ್ರು. ಆದರೆ ಈಗ ಇದೊಂದು ಘಟನೆ, ಈ ಗದ್ದಲ, ಈ ಗಲಾಟೆ, ಈ ನಾರಾ ಭರತ್ ರೆಡ್ಡಿ ಹಾಗೂ ಆತನ ಪಟಾಲ ಮಾಡಿದಂಥ ಕೃತ್ಯದಿಂದ ಈ ರೆಡ್ಡಿ ಬ್ರದರ್ಸ್ ಒಟ್ಟಾಗಿದ್ದಾರೆ, ಜೊತೆಗೆ ಶ್ರೀರಾಮುಲು. ಅಲ್ಲಿಗೆ ಬಳ್ಳಾರಿಯ ರಾಜಕಾರಣ ಮಗ್ಗಲು ಬದಲಿಸಿದೆ ಅಂತ ಹೇಳಿದ್ದು ಇದಕ್ಕೆ ನಾನು. ಯಾಕಂದರೆ ಬಹುಶಃ 2028ರ ಹೊತ್ತಿಗೆ ಮತ್ತೆ ರೆಡ್ಡಿ ಬ್ರದರ್ಸ್ ಆ್ಯಂಡ್ ರಾಮುಲು ಏನು ಮಾಡ್ತಾರೆ ಅಂತಲೇ ಊಹಿಸ್ಲಿಕ್ಕೆ ಸಾಧ್ಯ ಇಲ್ಲ. ಮತ್ತೆ ಅವರ ಮೆರವಣಿಗೆ, ಉರವಣಿಗೆ, ಹಾರಾಟ ಯಾವ ಲೆವೆಲ್ಲಿಗೆ ಹೋಗುತ್ತೆ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ನಾನು ಹೇಳಿದ್ದು ಬಳ್ಳಾರಿಯ ರಾಜಕಾರಣ ಮಗ್ಗಲು ಬದಲಿಸಿದೆ, ಹಾಗೂ ಭವಿಷ್ಯ ಏನು ಅನ್ನೋದು ಈ ಚಿತ್ರವೇ ಹೇಳ್ತಾ ಇದೆ ಅಂತ. ಮತ್ತೆ ಬಳ್ಳಾರಿಯಲ್ಲಿ ರೆಡ್ಡಿ ಬ್ರದರ್ಸ್ ತಮ್ಮ ಆಧಿಪತ್ಯವನ್ನು ಸಾಧಿಸಲಿಕ್ಕೆ ಈ ಘಟನೆ ಕಾರಣ ಆಗಬಹುದಾ? ಕಾಂಗ್ರೆಸ್ ಪತನಕ್ಕೂ ಇದೇ ನಾಂದಿ ಆಗಬಹುದಾ? ಅಥವಾ ಪಬ್ಲಿಕ್ ಮೆಮೊರಿ ಇಸ್ ವೆರಿ ಶಾರ್ಟ್, ಎಲ್ಲ ಮರ್ತು ಬಿಡ್ತಾರೆ ಕಣ್ರಿ ಅಂತೀರಾ? ಏನು ಹೇಳ್ತೀರಿ? ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ನೀವು ಇನ್ನೂ ವಾರ್ತೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.